ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ತುರ್ತಾಗಿ ಕರೆದಿರ್ತಕ್ಕಂಥ ಉದ್ದೇಶ ತಮಗೆಲ್ಲ ಗೊತ್ತಿದೆ. ಈಗಾಗಲೇ ಎಲ್ಲ ಮುಖಂಡರು ಸಹ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಮತ್ತು ತಾವು ಸಹ ತುರ್ತಾಗಿ ಪತ್ರಿಕಾಗೋಷ್ಠಿಗೆ ಬಂದಿದ್ದೀರಿ. ಇವತ್ತೇನು ಈ ಅಹಿಂದ ಎಲ್ಲ ಮುಖಂಡರ ಪರವಾಗಿ ನಮ್ಮ ವೈಯಕ್ತಿಕ ಪರವಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಈಗ ತಾನೇ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ತಿಳಿಸ್ಕೊಡ್ತಕ್ಕಂಥ ಇಬ್ಬರು ಮುಖಂಡರು ಸುಧಾ ವೆಂಕಟೇಶ್ ಅಣ್ಣವರು ಮತ್ತು ನಮ್ಮ ರಫೀಕ್ ಸಾಹೇಬರು ಇಬ್ಬರು ತಮಗೆಲ್ಲ ವಿಚಾರ ತಿಳಿಸ್ಕೊಟ್ಟಿದ್ದಾರೆ. ನಾವಾದರೂ ನಿಮಗೆ ನೇರವಾಗಿ ಹೇಳೋದು ಇಷ್ಟೇ, ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ, ಈಗಾಗಲೇ ಏನು ಸಚಿವ ಸ್ಥಾನಗಳನ್ನು ತಾವೆಲ್ಲ ಸರ್ಕಾರದ ವತಿಯಿಂದ ತಾವೆಲ್ಲ ಕೊಟ್ಟಿದ್ದೀರಿ. ದೊಡ್ಡವ್ರಿಗೆ ನಾವೆಲ್ಲ ಏನು ಇವಾಗ ಇರ್ತಕ್ಕಂಥವ್ರಿಗೆ ಮುಖ್ಯಮಂತ್ರಿಗಳಿಗಾಗ್ಬೋದು, ಅಧ್ಯಕ್ಷರಿಗಾಗ್ಬೋದು, ಹಿರಿಯ ಮುಖಂಡರಿಗಾಗ್ಬೋದು, ನಾವೆಲ್ಲ ಏನು ವಿಚಾರಗಳನ್ನ ತಿಳಿಸ್ಕೊಡೋಂಥ ಇದಿಲ್ಲ. ಅವರು ಈಗಾಗಲೇ ಪ್ರಜ್ಞಾವಂತರಿದ್ದಾರೆ. ಯಾರ್ಯಾರಿಗೆ ಯಾವ ರೀತಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಈಗಾಗಲೇ ಮೊದಲ ಬಾರಿಗೆಲ್ಲ ತಾವೆಲ್ಲ ಕೊಟ್ಟಿರೋ ತಾವೆಲ್ಲ ನೋಡಿದ್ದೀವಿ, ನಾವು ವಿಚಾರಿಸಿದ್ವಿ, ನಾವು ನೋಡಿದ್ದೀವಿ ಪತ್ರಿಕೆಯಲ್ಲಿ ಮತ್ತು ಎಲ್ಲ ವಿಚಾರ ತಿಳ್ಕೊಂಡಿದ್ದೀವಿ. ಇವತ್ತು ನಾವು ತುರ್ತಾಗಿ ಇವತ್ತು ಕರೆದಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಈಗಾಗಲೇ ಏನು ಮೊದಲ ಬಾರಿಗೆ ತಾವೆಲ್ಲ ಸಚಿವ ಸ್ಥಾನಗಳೆಲ್ಲ ಕೊಡಬೇಕಾದ್ರೆ ಯಾವ ರೀತಿ ಸಾಮಾಜಿಕ ನ್ಯಾಯದಲ್ಲಿ ತಾವೆಲ್ಲ ಎಡವಿದ್ದೀರಿ, ಮತ್ತೆ ಆ ಒಂದು ಎಡವನ್ನು ಸರಿಪಡಿಸ್ಕೊಳಕ್ಕೆ ಈಗ ಒಂದು ಅವಕಾಶ ಇದೆ. ಯಾಕಂದರೆ ಈಗೆಲ್ಲ ನಾವು 224 ಕ್ಷೇತ್ರಗಳಲ್ಲಾಗ್ಬೋದು ಮತ್ತು MLCಗಳಲ್ಲಾಗ್ಬೋದು ಸುಮಾರು ಜನ ಯಾರ್ಯಾರು ಹಿಂದುಳಿದ ವರ್ಗಗಳಿದ್ದಾರೆ, ಯಾರ್ಯಾರು ಅಹಿಂದ ವರ್ಗದವರಿದ್ದಾರೆ ಅಂತ ತಾವೆಲ್ಲ ತಮಗೆಲ್ಲ ಗೊತ್ತಿದೆ. ಆ ಬಾರಿ ಯಾರ್ಯಾರು ವಂಚಿತರಾಗಿದ್ದಾರೆ, ಯಾವ್ಯಾವ ಸಮುದಾಯದವ್ರಿಗೆ ಈ ಬಾರಿ ಕೊಡಬೇಕು ಅಂಥೇಳಿ ನಾವು ಮೊದಲಿಗೆ ಎಲ್ಲ ಮುಖಂಡರು ಸೇರಿ ನಾವು ಚರ್ಚೆ ಮಾಡಿ ನಾವು ಮೊದಲೇ ಈ ಸರ್ಕಾರ ಗಮನ ತಿಳಿಸಬೇಕು. ನಾವು ಎಲ್ಲ ಆಗೋದ ನಂತರ ಮತ್ತೆ ನಾವು ಯೋಚನೆ ಮಾಡೋಣ. ಈಗಾಗಲೇ ನಾವು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀವಿ ಅನ್ನೋ ಒಂದು ವಿಚಾರನ ನಾವು ತೊಂದರೆಗೀಡಾಗಬಾರ್ದು, ಮೊದಲೇ ವಿಚಾರನ ತಿಳಿಸ್ಕೊಡ್ಬೇಕು ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ತಾವು ಈ ಪತ್ರಿಕಾಗೋಷ್ಠಿ ಕರೆದುಬಿಟ್ಟೆ ನಾವೇನು ಸುಮ್ಮನೆ ಇರಲ್ಲ. ಎಲ್ಲ ಮುಖಂಡರುಗಳು ಸಹ ನಾವು ಸುಮ್ಮನೆ ಇರ್ತಕ್ಕಂಥದ್ದಿಲ್ಲ. ನಮ್ಮ ಪಕ್ಷದ ಮುಖಂಡರ ಅಧ್ಯಕ್ಷರ ಹಾದಿಯಲ್ಲಿ, ಸೆಕ್ರೆಟರಿಯವರ ಹಾದಿಯಲ್ಲಿ, ಪದಾಧಿಕಾರಿಗಳ ಹಾದಿಯಲ್ಲಿ ನಾವೀಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಏನು ಹೇಳ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ತಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಅಹಿಂದ ಅಂದರೆ ಯಾರ್ಯಾರು ಅಂತ ತಾವೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ. ನಮಗೇನು ಹೆಚ್ಚಾಗಿ ನಿಮಗೆಲ್ಲ ಗೊತ್ತಿದೆ. 224 ಕ್ಷೇತ್ರದಲ್ಲಿ ರಿಸರ್ವ್ ಎಲ್ಲಿದೆ, ಅಹಿಂದ ಯಾರಿದ್ದಾರೆ, ಜನರಲ್ ಯಾರು ಗೆದ್ದಿದ್ದಾರೆ ತಮಗೆಲ್ಲ ಗೊತ್ತೇ ಇದೆ. ಅದನ್ನೇ ನೇರವಾಗಿ ನಾವು ಹೆಸರಿಟ್ಟು ಹೇಳೋಂಗಿಲ್ಲ. ನಾವು ನೇರವಾಗಿ ತಮ್ಮ ಹತ್ರ ಹೇಳ್ತಾ ಇರ್ತಕ್ಕಂಥದ್ದು ಅಹಿಂದ. ಅಹಿಂದಾಗ ಯಾವ್ಯಾವ ಸಮುದಾಯ ಬರ್ತದೆ ತಮ್ಮ ಪತ್ರಕರ್ತರಿಗೆ ಗೊತ್ತು, ಮಾಧ್ಯಮದವ್ರಿಗೆ ಗೊತ್ತು, ಮುಖಂಡರಿಗೆ ಗೊತ್ತು, ಮುಖ್ಯಮಂತ್ರಿಗಳಿಗೆ ಗೊತ್ತು, ರಾಜ್ಯಾಧ್ಯಕ್ಷರಿಗೆ ಗೊತ್ತು. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಇದೇ ಮುಖಂಡರು, ಅಹಿಂದ ಮುಖಂಡರುಗಳು ಬಂದು ನಿಮ್ಮ ಒಂದು ಕಚೇರಿಗಳ ಮುಂದೆ ಹೋರಾಟ ಮಾಡಬಾರ್ದು. ಸಾಮಾಜಿಕ ನ್ಯಾಯನ ನಮಗೆ ದೊರಕಿಸ್ಕೊಡ್ಬೇಕು. ನಾವೀಗಾಗಲೇ ವಂಚಿತರಾಗಿದ್ದೀವಿ, ಅನ್ಯಾಯ ಆಗಿದ್ದೀವಿ. ಮತ್ತೆ ಅನ್ಯಾಯ ಆಗೋದು ಬೇಡ ಅಂತೇಳಿ ನಾವೆಲ್ಲ ಮುಖಂಡರು ಸೇರಿ ಈ ಬಾರಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕಾದ್ರೆ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಹಿಂದುಳಿದ ವರ್ಗಗಳ ಒಂದು ಸರ್ಕಾರದ ಸವಲತ್ತುಗಳನ್ನು ನಾವೆಲ್ಲ ಪಡ್ಕೊಬೇಕಾದ್ರೆ, ಹಿಂದುಳಿದ ವರ್ಗಗಳಿಗೆ ಅವೇರ್ನೆಸ್ಸನ್ನು ಕೊಡಬೇಕಾದ್ರೆ, ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ಅಂತ ನಮ್ಮ ಸಚಿವ ಸ್ಥಾನ ಕೊಟ್ಟಿದ್ದೆ ಆದರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಾದ ಒಂದು ಮುಂದುವರಿಯೋಕ್ಕೆ ಒಂದು ಅವಕಾಶ ಆಗುತ್ತೆ ಅಂತೇಳಿ ನಮ್ಮ ಎಲ್ಲ ಮುಖಂಡರ ಒಂದು ಆಸೆ ಆಗಿದೆ. ಆ ಆಸೆನ ತಮ್ಮ ಮುಂದೆ ಮುಖಂಡರ ಮುಂದೆ ನಾವೆಲ್ಲ ಇಡ್ತಾ ಇದ್ದೀವಿ. ಆ ಮುಖಂಡರು ತಾವು ಶೀಘ್ರವಾಗಿ ನಾವೀಗಾಗಲೇ ನೀವೆಲ್ಲ ಕೊಟ್ಟಿದ್ದೀವಿ. ಸುಮಾರು ಅನುದಾನ ಕೋಟಿಗಟ್ಟಲೆ ಹೋಗಿರ್ತಕ್ಕಂಥದ್ದು ಬೇರೆ ಸರ್ಕಾರದಾಗ ತಾವೆಲ್ಲ ನೋಡಿದ್ದೀರಿ. ಒಂದು ಹಿಂದುಳಿದ ವರ್ಗಗಳ ಒಂದು ಕಚೇರಿಯಲ್ಲಾಗ್ಬೋದು, ಹಿಂದುಳಿದವರು ಸಿಗೋಂಥ ಸವಲತ್ತುಗಳು, ಮನೆ ಆಗ್ಬೋದು, ಒಂದು ರಸ್ತೆಗಳಾಗ್ಬೋದು, ಒಂದು ಎಲ್ಲ ಆಗ್ಬೋದು, ಒಂದು ಬೋರ್ವೆಲ್ ಆಗ್ಬೋದು, ಎಲ್ಲನೂ ವಾಪಸ್ ಹೋಗಿರೋದು ನಾವು ನೋಡಿದ್ದೀವಿ. ಅದೇ ರೀತಿಯಾದ ನಮ್ಮ ಹಿಂದುಳಿದ ವರ್ಗಗಳಿಗೆ ಒಬ್ಬ ಸಚಿವ ಸ್ಥಾನ ಇದ್ದರೆ ಆ ಹಣ ವಾಪಸ್ ಹೋಗಿ ಬಿಡ್ತಾ ಇದ್ರ. ಹಿಂದುಳಿದ ವರ್ಗಗಳವ್ರನ್ನ ಅಭಿವೃದ್ಧಿಗೆ ಒಂದು ಒತ್ತನ್ನು ಕೊಡ್ತಾಯಿದ್ರು, ಹಿಂದುಳಿದ ವರ್ಗಗಳಿಗೆ ಒಂದು ಅವಕಾಶನ ಮಾಡಿಕೊಡ್ತಾಯಿದ್ರು, ಒಂದು ನಿಗಮ ಮಾಡಿ ಯಾವುದೇ ರೀತಿಯಾದ ಒಂದು ಅವಕಾಶನ ಮಾಡಿಕೊಡ್ತಾಯಿದ್ರು. ಅದಕ್ಕೋಸ್ಕರ ನಾವು ತುಂಬ ಹಿಂದುಳಿದ ವರ್ಗಗಳು ವಂಚಿತರಾಗಿದ್ದೀವಿ. ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ನಾವು ವಂಚಿತರಾಗ್ತಾ ಇದ್ದೀವಿ. ಮತ್ತು ರಾಜಕೀಯದಲ್ಲೂ ಸಹ ನಾವು ವಂಚಿತರಾಗ್ತಾ ಇದ್ದೀವಿ. ಈಗಾಗಲೇ ತಾವೆಲ್ಲ ನೋಡಿದ್ದೀರಿ, ಮೊನ್ನೆ ತಾನೇ MP ಚುನಾವಣೆ ಆಗಿದೆ, ಅಲ್ಲಿ ಯಾವ್ಯಾವ ರೀತಿ ವಂಚನೆ ಆಗಿದೆ ಸರ್ಕಾರಗಳಲ್ಲಿ ಅಂತ ತಾವೆಲ್ಲ ನೋಡಿದ್ದೀವಿ. ಅದೇ ರೀತಿ ವಂಚನೆ ಈ ಬಾರಿ ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಆಗಬಾರ್ದು. ಈ ಬಾರಿ ಮೊದಲೇ ನಮಗೊಂದು ಸ್ಥಾನಮಾನವನ್ನು ಕೊಡಬೇಕು. ಸ್ಥಾನಮಾನವನ್ನು ಕೊಟ್ಟು ನಮ್ಮಗಳ ಒಂದು ಜನಾಂಗದ ಅಭಿವೃದ್ಧಿಗೆ ಮತ್ತು ಅವರ ಒಂದು ಆಸೆ ಅನ್ನೋದು ಇರ್ತೈತೆ. ಎಲ್ಲ ಸಮುದಾಯಕ್ಕೆ ಇರ್ತೈತೆ. ನಮ್ಮ ಸಮುದಾಯದವರು ಒಂದು ಅವಕಾಶ ಸಿಕ್ಕಿದ್ರೆ ನಾವು ಹೇಳೋಂಥ ಒಂದು ಅವಕಾಶ, ಎಲ್ಲ ಸಮುದಾಯಗಳು ನಮ್ಮ ಸಮುದಾಯದವರು ಸಚಿವರಾಗಿದ್ದಾರೆ ಅಂತ ಹೇಳೋಂಥ ಒಂದು ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಈ ಬಾರಿ ಎಲ್ಲ ನಮ್ಮ ರಾಜಕೀಯದ ಮುಖಂಡರಲ್ಲಿ ಕೈ ಮುಗಿದು ನಾವೆಲ್ಲ ಅಹಿಂದ ಮುಖಂಡರು ನಾವು ಕೈ ಮುಗಿದು ಮನವಿ ಮಾಡ್ತೀವಿ. ಮತ್ತೆ ನಾವೇನು ನಮ್ಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಮತ್ತೊಮ್ಮೆ ಆಗೋದು ಬೇಡ. ಈ ಬಾರಿ ತಾವೇನು ಸಫಲ್ ಮಾಡ್ತೀರಾ ಆ ಸಫಲಲ್ಲಿ ಸಾಮಾಜಿಕ ನ್ಯಾಯ ಅಂತ ಕೊಡಲಿ. ಎಲ್ಲ ಸಮುದಾಯದವ್ರಿಗೂ ಒಂದು ಅವಕಾಶ ಮಾಡಿಕೊಡಿ. ನಾವೇನು ಅಹಿಂದ ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯದವ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟು ನಮ್ಮ ಅಹಿಂದ ಸಮುದಾಯಗಳನ್ನು ಮುಂದುವರಿಸ್ಕೊಂಡು ಬರೋಂಥ ಒಂದು ವ್ಯಕ್ತಿಗೆ
ಮುಂದೆ ಯಾವುದೆಲ್ಲ ಎಲ್ಲ ರೀತಿಯಾದ ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಪತ್ರಿಕಾ ಮುಖಾಂತರ ನಾವು ಅವರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯ ಮನವಿಯ ಜೊತೆಗೆ ನಮ್ಮ ಎಲ್ಲ ಮುಖಂಡರಿಗೂ ಸಹ ನಾವು ಇಲ್ಲಿ ಪದಾಧಿಕಾರಿಗಳ ಒಟ್ಟಿಗೆ ಹೋಗಿ ಆ ಮುಖಂಡರಲ್ಲೂ ಸಹ ರಾಜ್ಯ ಮಟ್ಟದ ಮುಖಂಡರಲ್ಲೂ ಸಹ ನಾವು ಮನವಿಯನ್ನು ಸಲ್ಲಿಸಿ ಈ ಬಾರಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಮನವಿಯನ್ನು ಸಹ ತಮ್ಮ ಮೂಲಕ ಮೊದಲೇ ತಿಳಿಸಿ ತದನಂತರನೂ ಸಹ ನಾವು ತಿಳಿಸ್ಕೊಡ್ಬೇಕು ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ಸಹ ನಾವು ಕೈ ಮುಗಿದು ಮನವಿ ಮಾಡ್ತಾ ಇದ್ದೀವಿ ಸರ್.